ನಿಮ್ಮ ಬಸ್ಸುಗಳನ್ನು ಪೊಲೀಸ್ನವರೆಲ್ಲೋ ತಡಿತಾರಂತೆ, ಪೊಲೀಸ್ನವ್ರು ಇಲ್ಲ. ನಾನು ಎಷ್ಟು ಗೌರವಿಸಬೇಕು ಪೊಲೀಸ್ನವ್ರನ್ನ ಅಂತಂದರೆ, ಇಡೀ ಚಳುವಳಿಗಳಲ್ಲಿ ನನಗೆ ದೊಡ್ಡ ಶಕ್ತಿಯಾಗಿ ನಮಗೆ ಪ್ರತಿಯೊಂದರಲ್ಲೂ ಕೂಡ ಕಾಪಾಡಿದಂಥವ್ರು ಪೊಲೀಸ್ನವರು. ಬಸ್ಗಳನ್ನ ಯಾರೂ ತಡಿತಾ ಇಲ್ಲ. ಯಾಕೆ ಈ ಬ್ರೋಕರ್ಗಳ ಮಾತುಗಳನ್ನ ಕತ್ಕೊತೀರಿ? ಈ ಬ್ರೋಕರ್ಗಳು ಬಹುಶಃ ದುಡ್ಡಿಗೋಸ್ಕರ ಯಾವ ಲೆವೆಲ್ಗೆ ಹೈವೇ ರೋಡಲ್ಲಿ ನಿಂತ್ಕೊಂಡು ಬೇರೆ ಕೆಲಸ ಮಾಡೋದಕ್ಕೂ ರೆಡಿ ಇಲ್ಲ. ಇವರು ಆ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ. ಈ ಬ್ರೋಕರ್ಗಳ ಮಾತನ್ನ ಕೇಳಬೇಡಿ. ಬೂಟ್ ಲಿಕ್ಕರ್ಸ್ ಇನ್ನು ಮುಂದೆ ಈ ಸಮುದಾಯವನ್ನ ದಿಕ್ತಪ್ಪಿಸುವಂಥದ್ದು ಅಥವಾ ಗುಲಾಮಗಿರಿಗೊಳಿಸುವಂಥದ್ದು, ಜೀತಿ ಕಿಡುವಂಥದ್ದು ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮಂಥ ಬ್ರೋಕರ್ಗಳನ್ನ ತುಳಿದು ಬಿಸಾಕ್ತಾ ಇದ್ದೀವಿ ಈ ಚಳುವಳಿ ಮೂಲಕ. ನಿಮ್ಮಂಥ ಬ್ರೋಕರ್ಗಳನ್ನ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರ ಬಂಧುಗಳಿಗೆ ನಮ್ಮ ಇಡೀ ಪಾದಯಾತ್ರೆ ತಂಡದ ಪರವಾಗಿ ಜೈ ಭೀಮ್, ಜೈ ಮಾದಿಗ, ಜೈ ಜೈ ಮಾದಿಗ. ಬಂಧುಗಳೇ, ನಾಳೆ 9ನೇ ತಾರೀಕು ಈ ರಾಜ್ಯ ಸರ್ಕಾರದ ವಿರುದ್ಧ ನಾವೇನು ಪ್ರತಿಭಟನಾ ಸಮಾವೇಶವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನನ್ನ ಬಂಧುಗಳು ಹೊರಟಿದ್ದಾರೆ. ಅವರೆಲ್ಲರೂ ನಾಳೆ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪ್ತಾರೆ. ಸರ್ಕಾರದ ಧೋರಣೆಯ ವಿರುದ್ಧ, ಒಳ ಮೀಸಲಾತಿಯ ವಿರುದ್ಧವಾದಂತಹ ಧೋರಣೆಯ ವಿರುದ್ಧ ಮತ್ತು ಸರ್ಕಾರದ ನಯವಂಚನೆಯ ವಿರುದ್ಧ, ಸರ್ಕಾರದ ಮೋಸದ ಮಾತುಗಳ ವಿರುದ್ಧ, ಒಳ ಮೀಸಲಾತಿಯನ್ನು ನೀಡದೆ ಬಡ್ತಿಯನ್ನು ನೀಡ್ತಾ ಇರುವಂತಹ ಒಂದು ವಂಚಕ ಸರ್ಕಾರದ ವಿರುದ್ಧ ಭಾಳ ದೊಡ್ಡ ಪ್ರತಿಭಟನಾ ಧ್ವನಿಯನ್ನು ನಾಳೆ ಎಲ್ಲರೂ ಕೂಡ ತೆಗಿತಾ ಇದ್ದಾರೆ. ನಾವು ಕೂಡ ಅದ್ರ ಜೊತೆಲಿ ಇದ್ದೀವಿ. ಈಗ ಒಂದು ಕೆಲವರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಆ ಎಚ್ಚರಿಕೆ ಮುಂಚೆ ಮನವಿ ಮುಗಿಸ್ಬಿಡ್ತೀನಿ. ಇನ್ನೂ ಉಳಿದಂತೆ ಏನು ತಾವೆಲ್ಲರೂ ಇಡೀ ರಾಜ್ಯದಾದ್ಯಂತ ಇದಕ್ಕೆ ಹೊರಟಿದ್ದೀರಿ, ನಿಮ್ಗೆಲ್ರಿಗೂ ಕೂಡ ಕೆಲವರು ಈ ಕುತಂತ್ರದ ಮಾತುಗಳ ಮೂಲಕ ಕನ್ಫ್ಯೂಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಒಂದು, ಪೊಲೀಸ್ನವರು ಪರ್ಮಿಷನ್ ಕೊಟ್ಟಿಲ್ಲ ಈ ಕಾರ್ಯಕ್ರಮಕ್ಕೆ ಅನ್ನೋದು ಇದು ಸುಳ್ಳು. ಪೊಲೀಸ್ನವರು ಈ ಕಾರ್ಯಕ್ರಮಕ್ಕೆ ಭಾಳ ಕಾನೂನುಬದ್ಧವಾದಂತಹ ರಕ್ಷಣೆಯ ಜೊತೆಗೆ ಅನುಮತಿಯನ್ನು ಕೊಟ್ಟು 3 ದಿವಸ ಆಗಿದೆ. ಆ ಅನುಮತಿ ಪತ್ರವನ್ನು ನಾವು ಸಮಸ್ತ ಕರ್ನಾಟಕದ ಮಾದಿಗ ಬಂಧುಗಳ ಗ್ರೂಪ್ಗಳೇನಿದೆ ಆ ಗ್ರೂಪ್ಗಳಲ್ಲೆಲ್ಲವನ್ನೂ ಕೂಡ ಆ ಪರ್ಮಿಷನ್ ಲೆಟರ್ನ ಪೋಸ್ಟ್ ಮಾಡಿದ್ದೀವಿ. ಬೇಕಿದ್ರೆ ಯಾರು ಪೊಲೀಸ್ ಪರ್ಮಿಷನ್ ಸಿಕ್ಕಿಲ್ಲ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾರಲ್ಲ, ಅವರು ಮುಖಕ್ಕೆ ತೊಗೊಂಡೋಗಿ ಆ ಪರ್ಮಿಷನ್ ಲೆಟರ್ನ ಹಿಡಿದು ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿರ್ತದೆ. ನಿನ್ನ ಕೈಲಿ ಸಾಧ್ಯ ಆದರೆ ಕಾರ್ಯಕ್ರಮಕ್ಕೆ ಸಹಾಯ ಮಾಡು, ಇಲ್ಲದಾದರೆ ನಿನ್ನ ನವರಂಧ್ರಗಳನ್ನ ಮುಚ್ಕೊಂಡು ಸೈಡಲ್ಲಿರುವಂಥ ವಾರ್ನಿಂಗ್ ಮಾಡಿ. ನೀವು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬರುವಂಥವ್ರು ನನ್ನ ಮನವಿ, ಕೈ ಮುಗಿದು ನಾವೆಲ್ಲರೂ ಕೂಡ ಕೈ ಮುಗಿರಪ್ಪ ಒಂದ್ಸರಿ, ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಲ್ಲೂ ಕೂಡ. ನೀವೆಲ್ಲರೂ ಕೂಡ ಬರುವಂಥವ್ರು ಹೆಚ್ಚು ಜನಸಂಖ್ಯೆಯ ಜೊತೆ ಬನ್ನಿ. ನಿಮ್ಮ ಬಂಧುಗಳ ಜೊತೆ, ನಿಮ್ಮ ಸಂಬಂಧಿಕರ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಮನೆಯ ಬಂಧುಗಳ ಜೊತೆ, ಎಲ್ಲರ ಜೊತೆಲೂ ಹೆಚ್ಚೆಚ್ಚಾಗಿ ಬನ್ನಿ. ಯಾಕಂದರೆ ಇದು ಮಾದಿಗರ ಹೋರಾಟದ ಜೊತೆಯಲ್ಲಿ ಕರ್ನಾಟಕದ ಸಮಸ್ತ ಮಾದಿಗರು ಒಂದು ಕಡೆ ಸೇರುವಂತಹ ಒಂದು ಸಂಭ್ರಮದ ವಾತಾವರಣ. ಆ ಸಂಭ್ರಮದ ಜೊತೆಗೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡೋಣ. ಬಡ್ತಿ ನಿಲ್ಲಿಸಿ, ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ, ಇಲ್ಲಾಂದರೆ ನಿಮ್ಮ ಸರ್ಕಾರದ ಹಣವನ್ನು ಎತ್ತುತ್ತೀವಿ ನಾವು ಮುಂದಿನ ಚುನಾವಣೆಗಳಲ್ಲಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡುವಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಮತ್ತು ನೀವು ಬರುವವರು ಏನು ಮಾಡಬೇಕು? ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಹಣವನ್ನು ಯಾವುದ್ಯಾವುದೋ ದೇವಸ್ಥಾನಕ್ಕೆ ಮತ್ತು ತೀರ್ಥಯಾತ್ರೆಗೆ ಅಂತ ಖರ್ಚು ಮಾಡ್ತಿರಲ್ಲ, ಸಮುದಾಯದ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿ. ನೀವು ಬರುವಾಗ ಸಾಧ್ಯ ಆದರೆ ಬರುವಂಥವ್ರಿಗೆ ವೆಹಿಕಲ್ಗಳಿಲ್ಲ ಅಂದರೆ ಹೆಚ್ಚು ವೆಹಿಕಲ್ಗಳನ್ನ ಕೊಡಿಸಿ. ಸಮುದಾಯದ ನೌಕರರು, ಕಾಂಟ್ರಾಕ್ಟರ್ಗಳು, ವಕೀಲರು, ವಿದ್ಯಾರ್ಥಿಗಳು, ಯುವಜನರು, ಬೇರೆ ಬೇರೆ ಖಾಸಗಿ ಬಿಸ್ನೆಸ್ಗಳಲ್ಲಿ ತೊಡಸ್ಕೊಂಡಿರುವಂಥವ್ರು ಮತ್ತು ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಸಾಧ್ಯವಾದಷ್ಟು ನಿಮ್ಮ ಶಕ್ತಿಯಾನುಸಾರ ಈ ಕಾರ್ಯಕ್ರಮಕ್ಕೆ ಹಣವನ್ನು ಖರ್ಚು ಮಾಡಿ ವೆಹಿಕಲ್ಗಳನ್ನ ಮಾಡಿಕೊಡಿ. ಟ್ರೈನ್ ಟಿಕೆಟ್ ಕೊಡಿಸಿ, ಬಸ್ ಟಿಕೆಟ್ ಕೊಡಿಸಿ. ದಯಮಾಡಿ ನಿಮ್ಮ ಜೊತೆಯಲ್ಲಿ ಬರುವಂಥವ್ರನ್ನ ಕರ್ಕೊಂಡು ಬನ್ನಿ ಮತ್ತು ಕಳಿಸ್ಕೊಡಿ. ಅನಿವಾರ್ಯ ಕಾರಣಗಳಿಗೆ ಬರದೇ ಇದ್ದಂಥವರು ಜನರನ್ನು ಕಳಿಸ್ಕೊಡಿ. ಮತ್ತು ನಿಮ್ಮ ಕೈನಲ್ಲಿ ಇನ್ನೂ ಹೆಚ್ಚಿನ ಹಣ ಇದ್ದಂಥ ಪಕ್ಷದಲ್ಲಿ ನೀವು ಈ ಕಾರ್ಯಕ್ರಮಕ್ಕೆ ಬರುವಂತಹ ಸಾವಿರಾರು ಸಂಖ್ಯೆ ಜನಕ್ಕೆ ನೀರಿನ ಬಾಟ್ಲುಗಳು ತೊಗೊಂಡು ಬನ್ನಿ. 10 ಬಾಟ್ಲು ತೊಗೊಂಬನ್ನಿ. ನಿಮ್ಮ ಕೈಲಿ 10 ಬಾಟ್ಲು ತರೋಕ್ಕಾಗತ್ತೆ, 200 ರೂಪಾಯಿ ಖರ್ಚಾಗುತ್ತೆ. ಒಂದು ಬಾಟ್ಲಿಗೆ 20 ರೂಪಾಯಿ ಅಂದರೆ 10 ಬಾಟ್ಲು ತೊಗೊಂಬಂದು ಕೊಡಿ. ನೀವು 10 ಜನಕ್ಕಾದರೂ ಕೂಡ ನನ್ನ ಮಾದಿಗ ಸಮುದಾಯದ ಬಂಧುಗಳಿಗೆ ನೀರು ಕುಡಿಸಿದಂತಹ ಪುಣ್ಯ ಕಟ್ಕೊಳ್ತೀನಿ ಅನ್ನೋದಾದ್ರೂ ಕೂಡ 10 ತೊಗೊಂಬನ್ನಿ. ಅಲ್ಲೆಲ್ಲ ಹೋಗಿ ಕಟ್ಸ್ಕೊಂಡು ಬನ್ನಿ. 25 ಜನಕ್ಕೆ ಇದೇನಪ್ಪ 20,000 ಜನ 25,000 ಜನ ಸೇರುವಂಥ ಜಾಗದಲ್ಲಿ ನಾನು 20 ಪ್ಯಾಕೆಟ್ ತೊಗೊಂಡೋಗಿ ಏನು ಮಾಡಲಿ ಅಂತ 20 ಜನಕ್ಕೆ ಕೊಡಿ ತಿನ್ನಲಿ. ಯಾಕೆಂದರೆ ನಾವಲ್ಲಿ ಮಾಡಿಸೋವಂಥ ಅಡುಗೆಗಳು ಎಲ್ರಿಗೂ ಸಾಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ನಾವೇನು ಅಂದಾಜು ಮಾಡಿದ್ದೀವಿ ಅದಕ್ಕೂ ಮೀರಿದಂತಹ ಹೆಚ್ಚಿನ ಜನಸಾಗರ ಬೆಂಗಳೂರಿಗೆ ಬರ್ತಾ ಇದೆ. ಒಂದು 20 ಊಟದ ಪ್ಯಾಕೆಟ್ ತೊಗೊಬನ್ನಿ. ತುಂಬ ದುಡ್ಡಿದೆ ನನ್ನ ಹತ್ರ, ನಾನು ಸಮುದಾಯಕ್ಕೆ ಕೊಡ್ತೀನಿ. ಒಂದು 500 ಜನಕ್ಕೆ ಊಟ ಮಾಡಿಸ್ಕೊಂಡು ಬನ್ನಿ. ಒಂದು 5,000 ಜನಕ್ಕೆ ಊಟ ಮಾಡಿಸ್ಕೊಂಡು ಬನ್ನಿ. ಮತ್ತು ಬರುವಾಗ ನನ್ನ ಪ್ರಾರ್ಥನೆ ಏನಂತಂದರೆ, ಮಾದಿಗ ಕುಲದ ಒಂದು ಸ್ವಾಭಿಮಾನದ ಸಂಕೇತ ತಮಟೆ. ಆ ತಮಟೆಗಳನ್ನು ಪ್ರತಿ ಜಿಲ್ಲೆಗಳಿಂದ, ಪ್ರತಿ ತಾಲೂಕುಗಳಿಂದ, ಹೋಬಳಿಗಳಿಂದ, ಗ್ರಾಮಗಳಿಂದ ನಿಮ್ಮ ಊರಲ್ಲಿ ತಮಟೆ ಬಡಿಯುವಂಥ ಯಾರೋ ನನ್ನ ಬಂಧು ಇದ್ದರೆ ಆತ ನನ್ನ ಪ್ರೀತಿಯಿಂದ ಬಾ ನನ್ನ ಕಾರ್ಯಕ್ರಮಕ್ಕೆ. ನಿನ್ನ ಜೀವಮಾನ ಪೂರ್ತಿ ಎಲ್ಲೆಲ್ಲ ತಮಟೆ ಹೊಡೆದಿದ್ಯಾ, ಇಲ್ಲಿ ತಮಟೆ ಹೊಡಿ,
ಸರ್ಕಾರಕ್ಕೆ ನನ್ನ ತಮಟೆಯ ಸದ್ದಿನಿಂದ ಅವರ ಕಿವಿ ಕಿತ್ತೋಗ್ಬೇಕು ಅಂಥ ರೀತಿಯ ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸೋಣ ಅಂತ ಕರ್ಕೊಂಡು ಬನ್ನಿ. ದಯಮಾಡಿ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಈ ಕಾರ್ಯಕ್ರಮದ ಯಶಸ್ಸಿಗೆ ಸ್ಪಂದಿಸಬೇಕು ಅಂತ ನಿಮ್ಮೆಲ್ಲರೂ ನಾನು ಕೈ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಯಾರೆಲ್ಲ ಈ ಕಾರ್ಯಕ್ರಮವನ್ನು ಕೆಡಿಸ್ಬೇಕು ಅಂತ ಏನು ಸುಳ್ಳುಗಳನ್ನ ಹಬ್ತಾ ಇದ್ದೀರಲ್ಲ, ಈ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ಜನ್ಮ ಜಾತಕಗಳನ್ನ ನಾವೆಲ್ಲರೂ ಕೂಡ ಜಾಲಾಡ್ತೀವಿ. ನೀವೆಂಥ ಲೋಫರ್ಗಳಿದ್ದೀರಿ, ನೀವೆಂಥ ಬ್ರೋಕರ್ಗಳಿದ್ದೀರಿ, ನೀವೆಂಥ ಏನೋ ಸಮುದಾಯವನ್ನು ನಿಮ್ಮ ಪಕ್ಷಗಳಿಗೋ ಅಥವಾ ನಿಮ್ಮ ನಾಯಕನಿಗೋ ಅಡಾಡ ಕೊಟ್ಟಿದ್ದೀರಿ, ನೀವೆಂಥ ಥರ್ಡ್ ರೇಟೆಡ್ ಜನ ಇದ್ದೀರಿ, ನೀವೆಂಥ ಬ್ರೋಕರ್ಗಳು ಅಂತ ನಾವು ಈ ಸಮಾಜಕ್ಕೆ ತೋರಿಸ್ಕೊಡ್ತೀವಿ. ಮತ್ತು ಮೈಸೂರಿನ MLC ತಿಮ್ಮಯ್ಯ, ಬಹುಶಃ ನಿನ್ನನ್ನು ಅಡ್ರೆಸ್ ಮಾಡಬಾರ್ದು ಅಂತಿದ್ದೆ, ಆದರೆ ನನ್ನ ಇಡೀ ಸಮುದಾಯ ನಿನ್ನ ಅಡ್ರೆಸ್ ಚೆನ್ನಾಗಿ ಮಾಡಿದ್ದೆ. ನಿನಗೊಂದು ಥ್ಯಾಂಕ್ಸ್. ನೀನು ಯಾವಾಗ ಈ ಕಾರ್ಯಕ್ರಮಕ್ಕೆ ಮಾದಿಗರು ಹೋಗಬೇಡಿ ಅಂತ ಹೇಳಿದೆ, ಆಗ ನಿನ್ನ ಸ್ವಂತ ಊರಿನಿಂದ ನಿನ್ನ ಬಂಧುಗಳು, ನಿನ್ನ ಕುಟುಂಬದವರು, ನಿನ್ನ ಅಣ್ಣ ತಮ್ಮಂದ್ರ ಕುಟುಂಬದವರು 5 ಬಸ್ ಮಾಡ್ಕೊಂಡು ನಿನ್ನ ಸ್ವಂತ ಊರಿಂದ ಬರ್ತಾ ಇದ್ದಾರೆ. 13 ಬಸ್ ಮಾಡಿಕೊಂಡು ಮಿಸ್ಟರ್ ತಿಮ್ಮಯ್ಯ MLC ಅಂತಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ತಿಳ್ಕೊಂಡಿದ್ದೆ. ನೀನು ಯಾವುದೋ ಲೋಫರ್ ಕೌನ್ಸಿಲ್ ಇರಬೇಕು, ನೀನು ಮೆಂಬರ್ ಆಫ್ ಲೋಫರ್ ಕೌನ್ಸಿಲ್. ನೀನು MLC ಅಲ್ಲ, MLC ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್, ಆದರೆ ನೀನು ಮೆಂಬರ್ ಆಫ್ ಲೋಫರ್ ಕೌನ್ಸಿಲ್ ಇದೆಯಾ ತಿಮ್ಮಯ್ಯ ನೀನು. ಹಾಗಾಗಿ ನೀನು ಒಳ್ಳೆಯದೇ ಕೆಲಸ ಮಾಡಿದೆ. ನೀನು ಯಾವಾಗ ಸಮುದಾಯದ ಕೆಲಸಕ್ಕೆ ಹೋರಾಟಕ್ಕೆ ಹೋಗಬೇಡ ಅಂತ ಹೇಳಿದೆ, ಆಗ ಇಡೀ ಸಮುದಾಯದ ಜನ ಅಂದರು, ಇದು ಯಾವ ಪುಡಂಗು, ಇದ್ರ ಮಾತು ನಾವ್ಯಾಕೆ ಕೇಳಬೇಕು, ಇವು ಏನು ಮಾದಿಗ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಇವು ಮುಖನೇ ನೋಡಿಲ್ಲ. ನಾನು ಇಲ್ಲಿವರೆಗೂ ತಿಮ್ಮಯ್ಯ ಯಾರೋ ನನಗೆ ಗೊತ್ತಿಲ್ಲ, ನಾನು ಮುಖನೇ ನೋಡಿಲ್ಲ. ಅಂದರೆ ಸಮುದಾಯದ ಕೆಲಸ ಇನ್ನೆಷ್ಟು ಮಟ್ಟಿಗೆ ಮಾಡಿದ್ಯಪ್ಪ ಆ ಪುಣ್ಯಾತ್ಮ. ನೀವು ಕೊನೆಗೆ ಫೀಲ್ಡ್ಗೆ ಬಂದು ನೀನು ನಿಯೋಗ್ತಿ ಏನು ಅಂತ ತೋರಿಸ್ದೆ. ಆ ರೀತಿಯಾಗಿ ಏನು ಬ್ರೋಕರ್ ಕೆಲಸ ಮಾಡೋಕ್ಕೆ ನಿಂತಿದ್ದಾರೆ ಅವರೆಲ್ಲರಿಗೂ ಎಚ್ಚರಿಕೆ. ಈ ಸಮುದಾಯವನ್ನು ನಿಮ್ಮ ಆಸ್ತಿ, ನೀವೇನು ನಿಮ್ಮ ಅಪ್ತಿರ ಆಸ್ತಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸಮುದಾಯದ ಜನ ಸಾಗರದಂತೆ ಅರ್ಥ ಬರ್ತಾ ಇದ್ದಾರೆ. ನೀವೇನೆಲ್ಲ ಕುತಂತ್ರ ಮಾಡಿದ್ರೆ ನಿಮ್ಮ ಯೋಗ್ಯತೆಗಳಲ್ಲೂ ಕೂಡ ಸರ್ಕಾರಕ್ಕೆ ಪ್ರದರ್ಶನ ಆಯಿತು, ಜನಕ್ಕೂ ಪ್ರದರ್ಶನ ಆಯಿತು, ಮಾಧ್ಯಮಗಳು ನಿಮ್ಮ ಯೋಗ್ಯತೆಯನ್ನು ನೋಡ್ತು. ನಾಳೆ ಬೆಂಗಳೂರಿನಲ್ಲಿ ಸೇರುವಂಥ ಜನಸಾಗರವನ್ನು ನೋಡಿ ನಿಮ್ಮ ಮೆಟ್ಟುಗಳನ್ನ ತೊಗೊಂಡು ನೀವೇ ಹೊಡ್ಕೋತೀರಾ. ನಾನು ಯಾಕಪ್ಪ ಇದ್ರ ವಿರುದ್ಧ ನಿಂತೆ, ಅಲ್ಲಿ ಹೋಗಿದ್ದಿದ್ರೆ ಒಂಚೂರು ಮರ್ಯಾದೆನಾದರೂ ಉಳಿತಿತ್ತು ಅಂಥ ಕೆಲಸವನ್ನು ಮಾಡಬೇಡಿ. ಇನ್ನು ಕೊನೆದಾಗ ಒಂದು ಮಾತು ಹೇಳಿ ಮುಗಿಸ್ತೀನಿ ಬಂಧುಗಳೇ. ಮೊನ್ನೆ ರಾಜ್ಯ ಸರ್ಕಾರ ಏನೋ ಕಾಂಗ್ರೆಸ್ ಪಕ್ಷದಿಂದ MLCಗಳನ್ನ ನೇಮಕ ಮಾಡಿದೆ. ಅದರಲ್ಲಿ ಇಬ್ಬರನ್ನ ಒಳ ಮೀಸಲಾತಿಯ ವಿರೋಧಿಗಳನ್ನ ನೇಮಕ ಮಾಡಿದೆ. ಇದು ನನ್ನ ಅಭಿಪ್ರಾಯ, ನಮ್ಮೆಲ್ಲರೂ ಅಭಿಪ್ರಾಯ. ಮತ್ತು ಮಾಡಬಾರ್ದು ಅಂತಿಲ್ಲ, ಅದು ಅವ್ರ ಪಕ್ಷದ ಇಷ್ಟ. ಆದರೆ ಒಳ ಮೀಸಲಾತಿ ಪರವಾಗಿ ತುಡಿತಾ ಇದ್ದಂತಹ ಸಮುದಾಯದ ರಾಜಕಾರಣಿಗಳನ್ನ MLCಗೆ ಅವಕಾಶ ಮಾಡಿಕೊಳ್ಳಿಲ್ಲ, ಒಳ ಮೀಸಲಾತಿ ಹೋರಾಟಗಾರರಿಗೂ ಅವಕಾಶ ಮಾಡಿಕೊಳ್ಳಿಲ್ಲ. ಇದನ್ನು ಕೆಲವು ಬ್ರೋಕರ್ಗಳು ನಮ್ಮದು ತ್ಯಾಗಜೀವಿ ಸಮುದಾಯ, ನಮಗೆ ರಾಜಕೀಯ ಅಧಿಕಾರದ ಆಸೆ ಇಲ್ಲ, ನಾವು ತ್ಯಾಗವನ್ನು ಮಾಡ್ತೀವಿ ಅಂತ. ತ್ಯಾಗಜೀವಿ ಸಮುದಾಯ ನಿಮಗೆ ರಾಜಕೀಯದ ಅಧಿಕಾರ ಆಸೆ ಇಲ್ಲ ಅಂದಮೇಲೆ ರಾಜಕೀಯ ಪಕ್ಷದಲ್ಲಿ ಏನು ಗೆಣಸ್ಕಿಲ್ಕೊಂಡು ಕೂತಿದ್ದೀರಾ ನೀವು? ರಾಜಕೀಯ ಪಕ್ಷದಲ್ಲಿ ಹೋಗೋದು ರಾಜಕೀಯ ಅಧಿಕಾರವನ್ನು ಪಡೆಯೋದಕ್ಕೆ, ಅಲ್ಲಿ ಹೋಗ್ಬಿಟ್ಟು ಬೂಟ್ ಹೊಲಿಯೋದಕ್ಕಲ್ಲ, ಇನ್ಯಾರ್ದೋ ಗೇಟ್ ಕೀಪರ್ ಕೆಲಸ ಮಾಡೋದಕ್ಕಲ್ಲ. ರಾಜಕೀಯ ಅಧಿಕಾರವನ್ನು ಪಡಿಬೇಕಾಗೋಸ್ಕರ ರಾಜಕೀಯ ಪಕ್ಷಕ್ಕೆ ಹೋಗೋದು. ರಾಜಕೀಯ ಪಕ್ಷದಲ್ಲಿ ಇರ್ತಾರಂತೆ, ರಾಜಕೀಯ ಅಧಿಕಾರ ಬೇಡವಂತೆ, ಮತ್ತೇನು ಬೂಟ್ ಹೊಲಿಯಕ್ಕೆ ಹೋಗಿ ಹಂಗಾದ್ರೆ? ನಿಮ್ಮಂಥ ಇಡಿಯಟ್ಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತುಗಳು ನೆನಪು ಬರಬೇಕು. ರಾಜಕೀಯ ಏನಿದೆಯಲ್ಲ, ದ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಥ್ರೂ ವಿಚ್ ವಿ ಕ್ಯಾನ್ ಓಪನ್ ದ ಡೋರ್ಸ್ ಆಫ್ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ. ಅಂದರೆ ರಾಜಕೀಯದ ಅಧಿಕಾರದಿಂದ ನಾವು ನಮ್ಮ ಸವಲತ್ತುಗಳ ಗೋಡನ್ನು ಕೀನೆ ತೆಗಿಬೋದು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಹೇಳ್ತಾರಲ್ಲ, ಒಂದು ಸಮುದಾಯದ ವಿಮೋಚನೆಗೆ ಅಧಿಕಾರ ಮುಖ್ಯ ಅಂತ ಹೇಳ್ತಾರಲ್ಲ. ಅಧಿಕಾರವೇ ಬೇಡ, ನಾವು ರಾಜಕೀಯ ಪಕ್ಷದಲ್ಲಿ ಇದ್ದೀವಿ ಅಂತಂದರೆ ಒಂದು ಕೆಲಸ ಮಾಡಿ, ನಿಮಗೆ ಅಧಿಕಾರ ಆಸೆ ಇಲ್ಲ, ಆದರೆ ರಾಜಕೀಯ ಪಕ್ಷದಲ್ಲಿ ಇರ್ತೀವಿ ಅಂದರೆ ನಿಮ್ಮ ರಾಜಕೀಯ ಪಕ್ಷದ ಗುಲಾಮಿಗಿರಿಯ ಅಶಕ್ತಿಯತೆ ಏನಿದೆಯಲ್ಲ ಅದನ್ನು ತೊಡೆದಾಕಿ ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ನನ್ನ ಸಮುದಾಯದ ಸರ್ಕಾರಿ ನೌಕರರಿಗೆ ಆಗ್ತಾ ಇರುವಂಥ ಅನ್ಯಾಯ, ಬಡ್ತಿ ನೇಮಕಾತಿ ಅದನ್ನು ತಡೀರಪ್ಪ. ಒಂದು ಕಡೆ ಬಡ್ತಿ ನೇಮಕಾತಿ ತಡೆಯೋದಕ್ಕೆ ತಾಕತ್ತಿಲ್ಲ, ನಿಮ್ಮ ಬೀಜ ಜಜ್ಜಾಕ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜಕೀಯದ ಶಕ್ತಿಯ ಏನೋ ಅಧಿಕಾರವನ್ನು ತಗೊಳ್ಳೋದಕ್ಕೂ ನಿಮಗೆ ತಾಕತ್ತಿಲ್ಲ. ಅದಕ್ಕೂ ಕೂಡ ನಿಮಗೇನೋ ಕುತ್ತಿಗೆಗಳಿಗೆ ನಾಯಿ ಥರ ಬೆಲ್ಟ್ ಹಾಕ್ಬಿಟ್ಟಿದ್ದಾರೆ, ಬಾಯಿ ಕಟ್ಟಾಕ್ಬಿಟ್ಟಿದ್ದಾರೆ. ನಿಮ್ಮ ಕೈಲಿ ಬೊಗಳಕ್ಕಾಗ್ತಾ ಇಲ್ಲ, ನಿಮ್ಮ ಕೈಲಿ ಕಿತ್ಕೊಂಡೋಗಿ ಏನೋ ಎತ್ಕೊಂಬರಕ್ಕಾಗ್ತಾ ಇಲ್ಲ, ನಿಮಗೆ ಅಧಿಕಾರ ಬೇಕಿದ್ರೆ ಪಡೆಯೋಕ್ಕಾಗ್ತಾ ಇಲ್ಲ. ಆದರೆ ತ್ಯಾಗಜೀವಿ ಅಂತೆ, ಏನು ತ್ಯಾಗಜೀವಿ ಅಂದರೆ ಮಾದಿಗ ಸಮುದಾಯನ ಯಾವಲ್ಲ 24 ಗಂಟೆ ಕಂಡವ್ರ ಮನೆಗೆ ಜೀತ ಮಾಡೋಕ್ಕೆ ಇಟ್ಟಿದ್ದೀರಾ ನೀವು? ನಮ್ಮನ್ನು ಜೀತ ಮಾಡೋಕ್ಕೆ ಇಟ್ಬಿಟ್ಟು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಬ್ರೋಕರ್ಗಳ ನೀವು. ಮಾದಿಗ ಸಮುದಾಯ ನಿಮ್ಮ ರೇಷನ್ ಅಂಗಡಿನ ಯಾವ ಬೇಕಂದ್ರೆ ಅವಾಗ ಅಂಗಡಿ ಬಾಗಿಲು ತೆಗೆದುಬಿಟ್ಟು ನಿಮಗೆ ನಿಮ್ಮ ಕುಟುಂಬಕ್ಕೆ ಬೇಕಾದ್ರೆ ರೇಷನ್ ತೊಗೊಂಡು ಹೋಗ್ಬಿಡ ನನಗೆ. ಇವು ಬ್ಲಡಿ ಇಡಿಯಟ್ಸ್ ಬೂಟ್ ಲಿಕ್ಕರ್ಸ್. ಇನ್ನು ಮುಂದೆ ಈ ಸಮುದಾಯವನ್ನು ದಿಕ್ ತಪ್ಪಿಸೋವಂಥದ್ದು ಅಥವಾ ಗುಲಾಮಗಿರಿಗೊಳಿಸುವಂಥದ್ದು, ಜೀತಕ್ಕಿಡುವಂಥದ್ದು ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮಂಥ ಬ್ರೋಕರ್ಗಳನ್ನ ತುಳಿದು ಬಿಸಾಕ್ತಾ ಇದ್ದೀವಿ ಈ ಚಳವಳಿ ಮೂಲಕ. ನಿಮ್ಮಂಥ ಬ್ರೋಕರ್ಗಳನ್ನ ತುಳಿದು ಬಿಸಾಕ್ತಾ ಇದ್ದೀವಿ ನಾವು. ಇನ್ನು ಮುಂದೆ ನೀವು ಈ ಸಮುದಾಯದಲ್ಲಿ ಲವಲೇಶ ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ, ಉಳಿಯೋದಕ್ಕೆ ನಾವು ಬಿಡೋದು ಇಲ್ಲ. ಬಂಧುಗಳೇ,
ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬನ್ನಿ. ಇವತ್ತು ನಾನು ಏನು ಮಾತಾಡ್ತಾ ಇದ್ದೀನಲ್ಲ, ಅದೇ 8 ದಿವಸ ಮತ್ತೆ ವಿಸ್ತರಣೆ ಮಾಡಿದೆ, ಎಲ್ಲ ನಾಟಕಗಳಾಡ್ತಾ ಇದ್ದಾರೆ. ನಮಗೆ ಈ ಆಯೋಗದ ಅಗತ್ಯನೇ ಇರಲಿಲ್ಲ. ನಮ್ಮ ಹತ್ರ ದತ್ತಾಂಶ ಇದೆ, ನಮ್ಮ ಹತ್ರ ಆಯೋಗಗಳು ವರದಿ ಇದೆ, ನಮ್ಮ ಹತ್ರ ಅಂಕಿಅಂಶಗಳಿದೆ, ನಮ್ಮ ಹತ್ರ KPS ಇದೆ ಅಂಕಿಅಂಶಗಳಿದೆ, 2011 ಏನೋ ಸೆನ್ಸಸ್ ಇದೆ, ಎಲ್ಲವೂ ಇದೆ. ಅದೆಲ್ಲವನ್ನು ಕಲಿಸಿ ಆವರೇಜ್ ಪರ್ಸೆಂಟ್ ಇದ್ರೆ ಅದೇ ದತ್ತಾಂಶ. ಈ ಡೇಟ್ಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ. ಹೋಗಿ ಅಲ್ಲಿ ಏನೋ ಇನ್ನೂ 10 ದಿವಸ ವಿಸ್ತರಣೆ ಮಾಡಿದ್ದು ಇವರೇ ಹೋಗಿ ಮನವಿ ಕೊಟ್ಟು ಬರ್ತಾರೆ. ನಿಮ್ಮ ಬದುಕಕ್ಕಷ್ಟು ಬೆಂಕಿ ಹಾಕ. ನೀವು ಮನುಷ್ಯರೇ ಅಲ್ಲ, ನಿಜವಾಗ್ಲೂ ಮನುಷ್ಯರಲ್ಲ. ಇವತ್ತು ನಾವೇನು ಮಾತಾಡ್ತಾ ಇದ್ದೀವಿ, ಈ ನನ್ನ ಒಡಲಾಳದ ಕಿಚ್ಚು ಅಂತಂದ್ರೆ ನನ್ನ ಹೊಟ್ಟೆ ಬೆಂಕಿ, ನನ್ನ ಸಮುದಾಯಕ್ಕೋಸ್ಕರ. ಇಂತಹ ಬೆಂಕಿ ಜ್ವಾಲಾಮುಖಿ ಆಗೋದನ್ನು ನೀವು ನಾಳೆ ಫ್ರೀಡಮ್ ಪಾರ್ಕ್ನ ನನ್ನ ಭಾಷಣಗಳಲ್ಲಿ, ನಮ್ಮೆಲ್ಲರ ಮಾತುಗಳಲ್ಲಿ, ನಮ್ಮೆಲ್ಲರ ನಡೆವೆಗಳಲ್ಲಿ ಮತ್ತು ಅಲ್ಲಿ ಬರುವಂಥ ಹಲವಾರು ಮಾನೀಯರ ಭಾಷಣಗಳಲ್ಲಿ ಕೇಳಬೇಕಾಗಿದೆ. ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮಟ್ಟಕ್ಕೆ ನನ್ನ ಸಮುದಾಯ ಬೆಳೆದಿದೆ ಅನ್ನುವಂತಹ ಆತ್ಮಾಭಿಮಾನವನ್ನು ಬೆಳೆಸ್ಕೋಬೇಕಾಗಿದೆ. ಆ ಕಾರಣಕ್ಕೆ ನಿಮ್ಮೆಲ್ಲರನ್ನೂ ಕೂಡ ನಾನು ಹೃದಯಪೂರ್ವಕವಾಗಿ ನನ್ನ ಸಮುದಾಯದ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನನ್ನ ಹೋರಾಟ ಇದು. ನನ್ನ ಸಮುದಾಯದ ಮುಂದಿನ ಯುವಕರು, ನಿರುದ್ಯೋಗಿಗಳು, ಸರ್ಕಾರಿ ನೌಕರರು ಅವರಿಗೋಸ್ಕರ ನನ್ನ ಹೋರಾಟ ಅಂತ ನಾವೆಲ್ಲರೂ ಭಾವಿಸಿದ್ದೀವಿ. ನೀವು ಅದೇ ರೀತಿ ಭಾವಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಮ್ಮೆಲ್ಲರೂ ಮಲ್ಲೂ ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ಬಸ್ಸುಗಳನ್ನು ಪೊಲೀಸ್ನವರೆಲ್ಲೋ ತಡಿತಾರಂತೆ, ಪೊಲೀಸ್ನವ್ರು ಇಲ್ಲ. ನಾನು ಎಷ್ಟು ಗೌರವಿಸಬೇಕು ಪೊಲೀಸ್ನವ್ರನ್ನ ಅಂತಂದರೆ, ಇಡೀ ಚಳುವಳಿಗಳಲ್ಲಿ ನನಗೆ ದೊಡ್ಡ ಶಕ್ತಿಯಾಗಿ ನಮಗೆ ಪ್ರತಿಯೊಂದರಲ್ಲೂ ಕೂಡ ಕಾಪಾಡಿದಂಥವ್ರು ಪೊಲೀಸ್ನವರು. ಬಸ್ಗಳನ್ನ ಯಾರೂ ತಡಿತಾ ಇಲ್ಲ. ಯಾಕೆ ಈ ಬ್ರೋಕರ್ಗಳ ಮಾತುಗಳನ್ನ ಕತ್ಕೊತೀರಿ? ಈ ಬ್ರೋಕರ್ಗಳು ಬಹುಶಃ ದುಡ್ಡಿಗೋಸ್ಕರ ಯಾವ ಲೆವೆಲ್ಗೆ ಹೈವೇ ರೋಡಲ್ಲಿ ನಿಂತ್ಕೊಂಡು ಬೇರೆ ಕೆಲಸ ಮಾಡೋದಕ್ಕೂ ರೆಡಿ ಇಲ್ಲ. ಇವರು ಆ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ. ಈ ಬ್ರೋಕರ್ಗಳ ಮಾತನ್ನು ಕೇಳಬೇಡಿ. ನಿಮ್ಮ ಬಸ್ಗಳಿಗೆ ಬಾವುಟ ಕಟ್ಕೊಳ್ಳಿ, ಪೋಸ್ಟರ್ಗಳನ್ನ ಹಂಚಾಕೊಳ್ಳಿ, ಮತ್ತು ಬ್ಯಾನರ್ ಕಟ್ಟಬೇಕಾದ್ರೆ ಕಟ್ಟಿ, ಏನೂ ತೊಂದರೆ ಇಲ್ಲ. ಪೊಲೀಸ್ನವರು ಸಂತೋಷವಾಗಿ ನಿಮ್ಮನ್ನು ಕೊಡ್ತಾರೆ. ಎಷ್ಟೋ ಕಡೆ ಪೊಲೀಸ್ನವರು ನೀರು ಕೊಡಿಸಿದ್ದಾರೆ, ಜ್ಯೂಸ್ ಕೊಡಿಸಿದ್ದಾರೆ, ಊಟ ಕೊಡಿಸಿದ್ದಾರೆ. ನಿಮ್ಮ ಹೋರಾಟವನ್ನು ನಾವು ಮೆಚ್ಕೋತೀವಿ ಅಂದಿದ್ದಾರೆ. ಹಂಗಾಗಿ ಈ ಬ್ರೋಕರ್ಗಳ ಮಾತನ್ನು ಪೊಲೀಸರ ಮೇಲೆ ಆರೋಪವಾಗಿ ಮಾಡಬೇಡಿ. ಮೈಸೂರಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದಾಗೂ ಕೂಡ ಸ್ವಂತ ಅಣ್ಣ ತಮ್ಮಂತರ ಟ್ರೀಟ್ ಮಾಡಿದ್ದಾರೆ. ಏನಪ್ಪ ಇದು ಸುಳ್ಳಲ್ಲ. ಅಂಥ ಒಂದು ಮಾತೃಹೃದಯದಿಂದ ನಡ್ಕೊಂಡಿದ್ದಾರೆ ಈ ಪೊಲೀಸರು. ಯಾಕಂದರೆ 35 ವರ್ಷಗಳ ಈ ಮಾದಿಗ ಸಮುದಾಯದ ಸಂಕಟವನ್ನು ಪೊಲೀಸರು ಅರ್ಥ ಮಾಡ್ಕೊಂಡಿದ್ದಾರೆ. ಮತ್ತು ಇವತ್ತೇನೋ ಅರೆಸ್ಟ್ ಮಾಡ್ತಾರಂತಲ್ಲ ಕುಂಬ್ಳಗೂಡಲ್ಲಿ, ನಾವು ಅರೆಸ್ಟ್ ಆಗಲ್ಲ. ಅವ್ರು ಎಷ್ಟೇ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ರು ಕೂಡ ಸರ್ಕಾರ ಹೇಳಿದ ಕೂಡಲೇ ಸರ್ಕಾರ ಕೈಗೊಂಬತ್ತರ ಪೊಲೀಸರು ನೋಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ, ಬೆಂಗಳೂರಿನಲ್ಲಿ ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಸೇರಿಸ್ಬಿಟ್ಟು 11 ಜನನ ಕೊಂದಾಕ್ಬಿಡ್ತು ಈ ಸರ್ಕಾರ. ಈ ಮಾನಗಡಿ ನಾಯಿಗಡಿ ಸರ್ಕಾರ ಇದು 11 ಜನನ ಕೊಂದಾಕ್ಬಿಡ್ತು. ತಾನು ಪೊಲೀಸ್ನವರು ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ, ರಕ್ಷಣೆ ಕೊಡೋಕ್ಕಾಗಲ್ಲ, ಬೇಡ ಇದು ಅಂತ. ಆದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು DPR ಸೆಕ್ರೆಟರಿ ಆ ಪತ್ರವನ್ನು ಪರಿಗಣಿಸದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಾತು ಕಟ್ಟಿಬಿದ್ದು ಕಾರ್ಯಕ್ರಮ ನಡೆಸೋಕ್ಕೆ ಅವಕಾಶ ಕೊಟ್ಟು 11 ಜನ ಸತ್ರು. ಪಾಪ ಬಡಬ ಅಮಾಯಕ, ನಿಜವಾಗ್ಲೂ ಏನೂ ತಪ್ಪು ಮಾಡದೇ ಇರೋದ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನೆಂಥ ನೀತಿಗೆಟ್ಟ ನಿಚಾಯಿತಿಗೆಟ್ಟ ಸರ್ಕಾರ ಇದು. ಇಂಥ ಸರ್ಕಾರದ ಮಾತು ಕೇಳಿ ಪೊಲೀಸ್ನವ್ರು ಮತ್ತೆ ತಡೆಯಕ್ಕೆ ಬರ್ತಾ ಇದ್ದಾರೆ. ನಾವು ಕುಂಬಳಗೂಡಲ್ಲಿ ಅರೆಸ್ಟ್ ಆಗೋದಿಲ್ಲ. ನಾವು ನಮ್ಮ ಪಾದಯಾತ್ರೆಯನ್ನು ಮುಂದುವರಿಸ್ತೀವಿ. ದಬ್ಬಾಳಿಕೆಯಿಂದ ನಮ್ಮನ್ನೇನಾದರೂ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರೆ ಕರ್ನಾಟಕದ ಸಮಸ್ತರು ಕೂಡ ಸರ್ಕಾರದ ಈ ನಡವಳಿಕೆಯನ್ನು, ಸರ್ಕಾರ ಪೊಲೀಸ್ನವ್ರು ಉಪಯೋಗಿಸ್ಕೊಂಡು ಮಾಡಿದಂಥ ದಬ್ಬಾಳಿಕೆಯನ್ನು ಖಂಡಿಸಬೇಕಾಗ್ತದೆ. ನೀವು ನಮ್ಮ ಹೋರಾಟ ಅವರು ಬಂಧನ ಮಾಡಿದ್ರೂ ಕೂಡ ಲಾಯರ್ಗಳಿದ್ದಾರೆ, ಎಲ್ಲ ವಕೀಲರು ಏನು ಕಾನೂನು ಪ್ರಕ್ರಿಯೆ ಮಾಡಬೇಕು ಇವತ್ತು ನೈಟ್ ಮಾಡ್ತಾರೆ. ನಾವು ರಿಲೀಸ್ ಆಗೇ ಆಗ್ತೀವಿ. ಮತ್ತೆ ನಾಳೆ ಕಾರ್ಯಕ್ರಮ ಅದ್ಭುತವಾಗಿ ನಡೆಯುತ್ತೆ. ತುಂಬ ಚೆನ್ನಾಗಿ ಏರ್ಪಾಡು ಮಾಡಿದ್ದೀವಿ. ಭಾಳ ಕಷ್ಟ ಬಿದ್ದಿದ್ದೀವಿ, ಅತಿ ಹೆಚ್ಚು ಖರ್ಚು ಮಾಡಿದ್ದೀವಿ. ಆ ಖರ್ಚು ನೀವೇ ಸಮುದಾಯದವ್ರು ಕೊಟ್ಟಿದ್ದೆ. ಇನ್ನೇ ನಮ್ಮಪ್ಪನ ಮನೆ ತರಲಿಲ್ಲ, ಅದೆಲ್ಲ ಮುಗಿದೋಯ್ತು, ತಂದಿದ್ದಲ್ಲ. ಈಗ ಕೊಟ್ಟಿದ್ದು ನೀವೇನೆ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ.